ನಮಸ್ಕಾರ ಎಲ್ಲರಿಗೂ. ನಮ್ಮ ಮನೆಗೆ ಈ ಸರಿ ಹಬ್ಬಕ್ಕೆ ಬಂದ ತುಂಬ ಜನ ಈ ಸ್ವರ್ಣ ಪುಷ್ಪ ಅಥವಾ ಬೆಳ್ಳಿನಲ್ಲಿ ಮಾಡಿಟ್ಟಿರ್ತಾರೆ, ಇಲ್ಲಾಂದರೆ ಚಿನ್ನದಲ್ಲಿ ಮಾಡಿಟ್ಟಿರ್ತಾರೆ. ಅದನ್ನು ಹೂವಿಗೆ ಸಿಕ್ಕಿಸಿ ನಾವು ದೇವರಿಗೆ ಅರ್ಪಿಸ್ತೀವಿ. ಸೊ ಅದನ್ನು ನಾನು 108 ನಾನು ಆಲ್ರೆಡಿ ಅಷ್ಟೊತ್ತರ ಮಾಡಿ ಒಂದು ಬುಟ್ಟಿನಲ್ಲಿ ಹಾಕಿಟ್ಟಿದ್ದೆ. ತುಂಬ ಜನ ಕೇಳಿದ್ರು, ಏನಿದು ಸ್ವರ್ಣ ಪುಷ್ಪ, ಏನಿದರ ಮಹತ್ವ ಅಂತ. ಸೊ ಹಾಗಾಗಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ವ್ರತದಲ್ಲಿ ಸ್ವರ್ಣ ಪುಷ್ಪವನ್ನು ನಾವು ಅರ್ಪಿಸುವುದು ಅತ್ಯಂತ ಪವಿತ್ರ ಮತ್ತು ಮಹತ್ವದ ಸಂಪ್ರದಾಯವಾಗಿದೆ ಇದು. ಇದಕ್ಕೆ ಕಾರಣ ಏನು ಅಂದರೆ ಅಕ್ಷಯ ಭಕ್ತಿ ಅಂತ ಹೇಳ್ಬೋದು. ಅಕ್ಷಯ ಅಂದರೆ ಶಾಶ್ವತ. ಅಸಲಿ ಹೂಗಳು ಕೆಲವೇ ಗಂಟೆಗಳಲ್ಲಿ ಬಾಡಿ ಹೋಗುತ್ತೆ, ಆದರೆ ಚಿನ್ನ ಮತ್ತು ಬೆಳ್ಳಿ ಎಂದಿಗೂ ನಶಿಸದ ಲೋಹಗಳು. ದೇವಿಗೆ ಸ್ವರ್ಣ ಪುಷ್ಪವನ್ನು ಅರ್ಪಿಸುವುದು ಎಂದರೆ ದೇವಿಯ ಮೇಲಿರುವ ನಮ್ಮ ಭಕ್ತಿ, ಕುಟುಂಬದ ಸಮೃದ್ಧಿ ಶಾಶ್ವತವಾಗಿ ಇರಲಿ ಅಂತ ಪ್ರಾರ್ಥಿಸೋದು ಇದರ ಸಂಕೇತವಾಗಿದೆ. ವೇದ ಮತ್ತು ಪೂಜಾ ಮಂತ್ರಗಳ ನಿಯಮ. ಅದು ಹೇಗೆ ಅಂದರೆ, ಪೂಜೆ ಅರ್ಚನೆ ಮಾಡಬೇಕಾದ್ರೆ, ಸಂಕಲ್ಪ ಮಾಡಬೇಕಾದ್ರೆ ಪುರೋಹಿತರು ನಮಗೇನು ಹೇಳ್ಕೊಟ್ಟಿರ್ತಾರೋ ಅದನ್ನು ಬೇಕಾದರೂ ನೀವು ಹೇಳಿಕೊಂಡು ಈ ಒಂದು ಅಷ್ಟೋತ್ತರವನ್ನು ನೀವು ಪುಷ್ಪಂ ಸಮರ್ಪಯಾಮಿ ಅಂತ ಕೂಡ ಹೇಳ್ಬೋದು. ದೇವಿಯ ಸಾಕ್ಷಾತ್ ವಾಸಸ್ಥಾನ ಅಂತಲೂ ಹೇಳ್ಬೋದು. ಶಾಸ್ತ್ರಗಳ ಪ್ರಕಾರ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಆದ್ದರಿಂದ ದೇವಿಗೆ ಚಿನ್ನ ಬೆಳ್ಳಿ ಹೂಗಳನ್ನು ಅರ್ಪಿಸುವುದು ದೇವಿಯನ್ನು ಅತ್ಯಂತ ಗೌರವದಿಂದ ಮನೆಗೆ ಆಹ್ವಾನಿಸುವ ನಮಗೆ ಮಾರ್ಗ ಅಂತ ಹೇಳ್ಬೋದು. ಚಿನ್ನದಿಂದ ಮಾಡ್ಕೊಳ್ಳೋದಾಗಿದ್ದರೆ ಸೂರ್ಯನ ಶಕ್ತಿಯ ಸಂಕೇತ ಅಂತ ಹೇಳ್ಬೋದು. ಇದು ತೇಜಸ್ಸು, ಐಶ್ವರ್ಯ, ಭೌತಿಕ ಪ್ರಗತಿಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಅದೇ ನೀವು ಬೆಳ್ಳಿನಲ್ಲಿ ಮಾಡಿಕೊಡ್ತೀವಿ ಅಂದರೆ ಅದು ಚಂದ್ರನ ಶಕ್ತಿಯ ಸಂಕೇತ. ಇದು ಮನಸ್ಸಿಗೆ ಶಾಂತಿ, ಪವಿತ್ರತೆ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ನೀಡುತ್ತೆ. ಅಷ್ಟಲಕ್ಷ್ಮಿಯರ ಆಶೀರ್ವಾದ ಇದರಲ್ಲಿ ದೊರೆಯುತ್ತೆ ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಕಳಶದ ಪೂಜೆ ಮಾಡುವಾಗ ದೇವಿಯ ಪಾದಕ್ಕೆ ಸ್ವರ್ಣ ಪುಷ್ಪವನ್ನಿಟ್ಟು ಪೂಜಿಸುವುದರಿಂದ ಅಷ್ಟಲಕ್ಷ್ಮಿಯರಾದ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿ ಈ 8 ರೀತಿಯ ಸಮೃದ್ಧಿಗಳು ಲಭಿಸುತ್ತವೆ ಎಂಬ ನಂಬಿಕೆ ಇದೆ. ನೆಕ್ಸ್ಟ್ ಬಂದು ಕುಟುಂಬದ ಶಾಶ್ವತ ಆಸ್ತಿ. ಅದು ಏನಂದರೆ ಶ್ರೀಧನ. ಧಾರ್ಮಿಕ ಕಾರಣಗಳ ಹೊರತಾಗಿ ಪ್ರತಿಯೊಂದು ಹಬ್ಬಕ್ಕೂ ಬೆಳ್ಳಿ ಅಥವಾ ಚಿನ್ನದ ಸ್ವರ್ಣ ಪುಷ್ಪಗಳನ್ನು ಖರೀದಿಸಿ ಪೂಜೆ ಮಾಡುವುದು ಮನೆಯಲ್ಲಿ ಸಣ್ಣ ಉಳಿತಾಯದಂತೆಯೂ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಪೂಜಾ ಕೋಣೆಯಲ್ಲಿ ಪವಿತ್ರವಾಗಿಟ್ಟು ಮುಂದಿನ ತಲೆಮಾರಿಗೆ ಆಶೀರ್ವಾದವಾಗಿ ಹಸ್ತಾಂತರ ಮಾಡಲಾಗುತ್ತದೆ. ಇದಷ್ಟೇ ನಾನು ಹೇಳಬೇಕನ್ನಿಸ್ಕೊಂಡಿರೋ ಅಂಥ ಈ ಪುಷ್ಪಗಳ ಪವಿತ್ರತೆ ಮತ್ತು ಮಹತ್ವ. ನಿಮಗೂ ಇಷ್ಟವಾದಲ್ಲಿ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ನೀವು ಕೂಡ ಖರೀದಿ ಮಾಡಿ. ಎಲ್ಲ ಜ್ಯುವೆಲರಿ ಶಾಪುಗಳಲ್ಲೂ ಇದು ಲಭ್ಯ ಇದೆ. ಇದರಲ್ಲೇ ಹಾರ ಕೂಡ ಸಿಕ್ಕುತ್ತೆ. ನಿಮಗೆ ಬೇಕಾದಲ್ಲಿ ಕೊಂಡ್ಕೊಳ್ಳಿ. ಇಂತಿ ನಿಮ್ಮ ನೆಚ್ಚಿನ ಕನ್ನಡತಿ ನಿರ್ಮಲಾ ಮಂಜುನಾಥ್.